ದೇವಮ್ಮ ಇಂಡುವಾಳು ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಶಾರದಮ್ಮ ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭ ಭಾನುವಾರ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ KVS ಸಭಾಂಗಣದಲ್ಲಿ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು, ವಿಶ್ರಾಂತ ಕುಲಪತಿ NS ರಾಮೇಗೌಡ ಹಾಗೂ ಕುಲಸಚಿವರು ಮೈಸೂರು ವಿಶ್ವವಿದ್ಯಾಲಯ VR ಶೈಲಜಾರವರಿಗೆ ದೇವಮ್ಮ ಹೊನ್ನಯ್ಯ ಇಂಡುವಾಳು ಸಮಾಜ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾರದಮ್ಮ ವಿದ್ಯಾರ್ಥಿ ಪುರಸ್ಕಾರವನ್ನು ಮಾದೇಗೌಡ ಕೊಪ್ಪಲಿನ ದೀಪಿಕಾ, ಇಂಡುವಾಳುವಿನ ಚರಣ್, ಕೊತ್ತತ್ತಿ ಗ್ರಾಮದ ಸ್ನೇಹ, ತೀಹಳ್ಳಿ ಗ್ರಾಮದ PG ಮಾದೇಶ್ ಅವರಿಗೆ ವಿತರಿಸಲಾಯಿತು. ತಾಳ್ಮೆಯಿಂದ ಹೆಚ್ಚು ಪರೀಕ್ಷೆ ಮಾಡಬಾರದು. ಮದುವೆಯಲ್ಲಿ ಊಟದಲ್ಲಿ ಕೊನೆಯ ಸ್ಥಾನದಲ್ಲಿ ಇರಬಾರ್ದು, ಭಾಷಣ ಮಾಡುವ ಕೊನೆಯವನಾಗಬಾರ್ದು. ಅದು ನಮ್ಮ ಸಿದ್ದರಾಮಪ್ಪ ಅವರ ಭಾಷಣದ ನಂತರ ಇನ್ನೇನು ಮಾತಾಡಕ್ಕೆ ಒಳ್ಳೆಯಲ್ಲ. ಬಂಧುಗಳೇ, ಇದೊಂದು ಅಪರೂಪವಾಗಿರುವಂತಹ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಇಲ್ಲಿ ನೋಡಿ, ನಮ್ಮ ಇತಿಹಾಸ ಇದೆ, ಪರಂಪರೆ ಇದೆ, ನಮ್ಮ ಪ್ರಸ್ತುತತೆ ಇದೆ, ಅದರ ಜೊತೆಗೆ ನಮ್ಮ ಭವಿಷ್ಯವೂ ಕೂಡ ಇದೆ. ಈ ಮೂರು ಕಾಲಗಳ ಸಂಗಮ ಇವತ್ತಿನ ಪ್ರಶಸ್ತಿ ಪ್ರದಾನ ಸಮಾರಂಭ. ನಾನು ಮೊಟ್ಟ ಮೊದಲನೇದಾಗಿ ಇಂಡುವಾಳ ಹೊನ್ನಯ್ಯ ಅವರ ಕುಟುಂಬ ವರ್ಗ, ಶಾರದಾ ಕೆಂಪಯ್ಯ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ದೇವಮ್ಮ ಇಂಡುವಾಳ ಮತ್ತು ಹೊನ್ನಯ್ಯ ಅವರ ಮತ್ತು ನಮ್ಮ ಹೊನ್ನಪ್ಪ ಅವರ ಕುಟುಂಬದ ವರ್ಗದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಸಾಮಾಜಿಕ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಇದು ನಿಮ್ಮ ಬದ್ಧತೆ ತೋರಿಸ್ತದೆ ಅನ್ನುವಂಥ ಮಾತನಾಡಿ ಇಚ್ಛೆಪಡ್ತೀನಿ. ಅದು ನಮ್ಮ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಒಂದು ಸತ್ವ ಸಾತ್ವಿಕ ಚಿಂತನೆ ಇರುವಂಥ ಅವರ ನೇತೃತ್ವದಲ್ಲಿ ನಡೀತಿರುವಂಥದ್ದು ಇದಕ್ಕೆ ಬಹಳ ದೊಡ್ಡ ಒಂದು ಮೌಲ್ಯ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನೋಡ್ರಿ, ಬನ್ನಿ, ಇದೊಂದು ಫೋಟೋ ಬನ್ನಿ ಬನ್ನಿ ಸರ್. ಮಾಡ್ತೀನಿ ಎಲ್ಲಿಗೆ ಹೊರಟಿದೆ? ಆಯ್ತು.